ಬೆಳಗಿನ ಜಾವ ಆಗಿತ್ತು. ಹಳ್ಳಿಯ ಮಧ್ಯ ಒಂದು ದೊಡ್ಡ ತಾಮ್ರದ ಪಾತ್ರೆಯನ್ನು ಇಡಲಾಗಿತ್ತು. ಅದರ ಒಳಗಿಂದ ಸುಮಧುರವಾದಂತಹ ಪರಿಮಳ ಹೊರಗೆ ಬರ್ತಾ ಇತ್ತು. ಮೀರಾ ಬೆಳಿಗ್ಗೆ ಒಂದು ಖಾಲಿ ಪಾತ್ರೆಯನ್ನು ತಗೊಂಡು ಹಳ್ಳಿಯ ಮಧ್ಯ ಬಂದು ನಿಂತ್ಕೊಂಡಿದ್ಲು. ನನಗನ್ಸ್ತಾ ಇದೆ ಇವತ್ತು ಕೀರು ತುಂಬಾ ರುಚಿಯಾಗಿರ್ಬೋದು ಅಂತ. ಇದ್ರ ಪರಿಮಳ ಇಡೀ ಹಳ್ಳಿಗೂ ಹಬ್ಬಿದೆ. ಇವತ್ತಿನ ತಿಂಡಿ ತುಂಬಾ ರುಚಿಯಾಗಿರುತ್ತೆ. ಮೀರಾ ಆ ದೊಡ್ಡ ಪಾತ್ರೆಯಿಂದ ಸ್ವಲ್ಪ ಕೀರನ್ನು ತಗೊಂಡು ತನ್ನ ಪಾತ್ರೆಗೆ ಹಾಕೋತಾಳೆ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ನಿಂತ್ಕೋತಾನೆ. ಇವನ್ ಯಾರೋ ಯಾತ್ರಿ ಇರ್ಬೇಕು, ಹಶುವಾಗಿರ್ಬಹುದು. ಮೀರಾ ಆ ವ್ಯಕ್ತಿ ಕಡೆ ನೋಡಿ ಹೇಳ್ತಾಳೆ, ಈ ಪಾತ್ರೆ ಒಳಗಿಂದ ನಿಮ್ಗೆ ಎಷ್ಟು ಕೀರ್ ಬೇಕೋ ಅಷ್ಟು ಕೀರನ್ನ ಎತ್ಕೊಳ್ಳಿ. ನಿಮ್ ಹೊಟ್ಟೆನ ತಣ್ಣಗ್ ಮಾಡ್ಕೊಳ್ಳಿ. ಇಲ್ ತಿಂದ್ರೆ ಯಾವ ದುಡ್ಡನ್ನು ಕೊಡ್ಬೇಕಾಗಿಲ್ಲ. ಆ ವ್ಯಕ್ತಿಯ ಕಣ್ಣಲ್ಲಿ ಖುಷಿ ಕಾಣಿಸುತ್ತೆ. ಅವನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದ. ಮೀರಾ ಕೀರ್ ತಗೊಂಡು ತನ್ನ ಮನೆಗೆ ಹೊರಟೋಗ್ತಾಳೆ. ಕೀರ್ಪುರ ಬೆಟ್ಟದ ಮಧ್ಯದಲ್ಲಿರುವಂತಹ ಒಂದು ಸಾಧಾರಣವಾದ ಹಳ್ಳಿ. ಚಿಕ್ಕ ಚಿಕ್ಕ ರಸ್ತೆ, ಮಣ್ಣಿನಿಂದ ಮಾಡಿರುವಂತಹ ಮನೆಯ ಮುಂದೆ ಇರುವ ತುಳಸಿ ಕಟ್ಟೆಗಳು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೊಗೆ ತುಂಬಿರುವಂತಹ ಮನೆಗಳು. ಇದು ಕೀರ್ಪುರದ ಪರಿಚಯ. ಕೀರ್ಪುರ್ ಒಂದು ಮಾತಿಗೆ ದೂರದ ಊರಿನವರೆಗೂ ಪರಿಚಯವಾಗಿತ್ತು. ಅಲ್ಲಿ ಯಾರು ಕೂಡ ಹಸಿವಿನಿಂದ ಬಳಲ್ತಾ ಇರಲಿಲ್ಲ. ಹಳ್ಳಿಯ ಮಧ್ಯ ಒಂದು ದೊಡ್ಡ ತಾಮ್ರದ ಪಾತ್ರೆ ಇರ್ತಾ ಇತ್ತು. ಅದು ತುಂಬಾ ಹಳೆಯ ಪಾತ್ರೆಯಾಗಿತ್ತು. ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆ ಅದರಲ್ಲಿ ತಂತಾನೆ ಬಿಸಿ ಬಿಸಿಯಾದ ಕೀರು ತುಂಬ್ಕೋತಾ ಇತ್ತು. ಕೀರನ್ನ ಮಾಡೋದನ್ನ ಇಲ್ಲಿವರೆಗೂ ಯಾರು ಕೂಡ ನೋಡಿರ್ಲಿಲ್ಲ. ಅಲ್ಲಿ ಬೆಂಕಿನೂ ಉರಿತಾ ಇರ್ಲಿಲ್ಲ, ಯಾರು ಹಾಲು ಕೂಡ ಹಾಕ್ತಾ ಇರ್ಲಿಲ್ಲ. ಮೀರಾ ಕೀರ್ ತಿಂದು ಮನೆಯ ಹೊರಗಡೆ ಬಂದು ನಿಂತ್ಕೋತಾಳೆ. ಆಗ ಅಲ್ಲಿ ಒಬ್ಬ ಹುಡುಗ ನಗ್ನಗ್ತಾ ಇವಳ ಮುಂದೆ ಬಂದು ನಿಂತ್ಕೋತಾನೆ. ಅರೆ ಚಂದನ್, ನೀನ್ ಸಿಟಿಯಿಂದ ಯಾವಾಗ ಬಂದೆ? ಈಗಷ್ಟೇ ಬಂದೆ. ನನಗ್ ನೆನ್ಪಿದೆ, ನೀನ್ ತುಂಬಾ ಚಿಕ್ಕವನಾಗಿದ್ದಾಗ ಈ ಹಳ್ಳಿಯನ್ ಬಿಟ್ಟು ನೀನ್ ನಿನ್ ಮಾವನ್ ಜೊತೆಗೆ ಅವ್ರ ಊರಿಗೆ ಹೋಗಿ ನೆಲೆಸ್ಬಿಟ್ಟೆ ನೋಡು. ನನ್ಗಿನ್ನ ನೆನ್ಪಿದೆ. ಚಂದನ್ ಅವಳ ಬಳಿ ಬಂದ ಮತ್ತೆ ಗಂಭೀರವಾಗಿ ಹೇಳ್ತಾನೆ, ಮೀರಾ, ನಾನ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳು, ಏನ್ ವಿಷಯ? ಮೀರಾ, ನಮ್ಮ ಹಳ್ಳಿಯ ಮಧ್ಯದಲ್ಲಿ ಇದೆಯಲ್ಲ, ಅದೇ ಹಳೆಯ ದೊಡ್ಡ ಪಾತ್ರೆ. ಅಚಾನಕವಾಗಿ ಅದರಲ್ಲಿ ಕೀರ್ ಎಲ್ಲಿಂದ ಬರುತ್ತೆ? ಮೀರಾ ಗಂಭೀರವಾಗಿ ಯೋಚನೆ ಮಾಡ್ತಾಳೆ. ಆ ರಹಸ್ಯದ ಬಗ್ಗೆ ಅಂತೂ ಯಾರಿಗೂ ಗೊತ್ತಿಲ್ಲ. ಹಳ್ಳಿ ಜನರಿಗೆ ಇಷ್ಟು ಮಾತ್ರ ಗೊತ್ತು. ಅದ್ರಲ್ಲಿ ಕೀರು ಯಾಕಾಗ್ ಬರುತ್ತೆ ಅಂದ್ರೆ ಹಳ್ಳಿಯ ಯಾವ ಜನರು ಕೂಡ ಹಸ್ಕೊಂಡಿರ್ಬಾರ್ದು ಅಂತ. ಚಂದನ್ನ ಮುಖದಲ್ಲಿ ಆಸೆಯ ಛಾಯೆ ಹೆಚ್ಚಾಯ್ತು. ಚಂದನ್ ದೀರ್ಘವಾದ ಸ್ವರದಲ್ಲಿ ಹೇಳ್ತಾನೆ, ಮೀರಾ, ಸಿಟಿಗೆ ಹೋಗಿ ಬಂದ್ಮೇಲೆ ನನ್ನ ಯೋಚನೆ ಒಳ್ಳೆ ವ್ಯಾಪಾರಿಗಳ ತರ ಆಗಿದೆ. ನನ್ನ ಹತ್ರ ಒಂದು ಯೋಜನೆ ಇದೆ. ನೀನ್ ನನಗೇನಾದ್ರು ಸಪೋರ್ಟ್ ಮಾಡಿದ್ರೆ ನಾವಿಬ್ರು ಸೇರ್ಕೊಂಡು ತುಂಬಾ ದುಡ್ಡನ್ನ ಸಂಪಾದನೆ ಮಾಡಬಹುದು. ತುಂಬಾ ದುಡ್ಡು. ಹೇಳು. ನೋಡು, ಆ ಪಾತ್ರೆಯಲ್ಲಿ ಕೀರು ತಂತಾನೆ ತುಂಬಿಕೊಳ್ಳುತ್ತೆ. ಯಾಕೆ ನಾವು ಬೇರೆ ಹಳ್ಳಿಲಿ ಕೀರ್ ಡಾಬಾ ಓಪನ್ ಮಾಡಬಾರ್ದು? ಮತ್ತೆ ಈ ಕೀರ್ನ ನಾವು ಅಲ್ಲಿ ಮಾರಿದ್ರೆ ನಮ್ಗೆ ಫ್ರೀಯಾಗಿ ಕೀರ್ ಸಿಗುತ್ತೆ. ಆಮೇಲೆ ತುಂಬಾನೇ ದುಡ್ಡು. ಮೀರಾ ಇದನ್ ಕೇಳಿ ಶಾಕ್ ಆಗ್ತಾಳೆ. ಹೀಗ್ ಮಾಡೋದಿಕ್ಕೆ ಯೋಚನೆನೂ ಮಾಡ್ಬೇಡ ಚಂದನ್. ಆ ಕೀರು ಯಾವ್ದಕ್ಕೋಸ್ಕರ ಬರುತ್ತೆ ಅಂದ್ರೆ ಯಾರು ಕೂಡ ಹಸ್ಕೊಂಡಿರ್ಬಾರ್ದು ಅಂತ. ಇಷ್ಟು ಹೇಳಿ ಮೀರಾ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಚಂದನ್ ನಗ್ತಾ ತನಗ್ ತಾನೇ ಹೇಳ್ಕೊತಾನೆ, ಆದ್ರೆ ನಾನ್ ಮಾತ್ರ ಆ ಕೀರ್ನ ತಗೊಂಡು ಚೆನ್ನಾಗಿ ಮಾರ್ತೀನಿ. ರಾತ್ರಿ ಆಯ್ತು. ಪೂರ್ತಿ ಹಳ್ಳಿ ನಿದ್ರಿಸ್ತಾ ಇತ್ತು. ಚಂದನ್ ನಿಧಾನವಾಗಿ ಆ ಪಾತ್ರೆಯ ಹತ್ರ ಬರ್ತಾನೆ. ಮೊದಲನೇ ಸರಿ ಅವನ್ ಏನ್ ನೋಡ್ತಾನೆ ಅಂದ್ರೆ ಅದನ್ನ ಯಾರು ನೋಡಿರಲ್ಲ. ತಾಮ್ರದ ಪಾತ್ರೆ ಬಣ್ಣ ಬಣ್ಣದ ಛಾಯೆಯಿಂದ ಹೊಳೆತಾ ಇರುತ್ತೆ. ಅದು ನಿಧಾನವಾಗಿ ಉಕ್ತಾ ಇರುತ್ತೆ. ಮತ್ತೆ ಬಿಸಿ ಬಿಸಿಯಾಗಿರುವಂತಹ ಕೀರ್ ನೆಲದ ಮೇಲೆ ಬೀಳ್ತಾ ಇರುತ್ತೆ. ಚಂದನನ ಕಣ್ಣು ಅದ್ರ ಮೇಲೆ ಬೀಳುತ್ತೆ. ಇನ್ಮೇಲಿಂದ ಈ ಕೀರ್ನ ಹಳ್ಳಿ ಜನ ಯಾವ ಯಾತ್ರೆಗಳು ತಿನ್ಬಾರ್ದು. ಈಗ ಇದನ್ನ ಗ್ರಾಹಕರು ತಿಂತಾರೆ. ಮತ್ತೆ ಅವರು ಈ ಕೀರ್ನ ತಿಂದಾದ್ಮೇಲೆ ಅವ್ರು ನನಗೆ ದುಡ್ಡು ಕೊಡ್ತಾರೆ. ಆಹಾ, ಸುಗಂಧ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೊದ್ಲು ಒಂದೆರಡು ದಿನ ನಾನಿದನ್ನ ಫಸ್ಟ್ ತಿಂತೀನಿ. ಅದಾದ್ಮೇಲೆ ನಾನಿದನ್ನ ಕತ್ಕೊಂಡು ಮಾರ್ತೀನಿ. ಚಂದನ್ ಯಾರಿಗೂ ತಿಳಿಯದ ಹಾಗೆ ಒಂದಷ್ಟು ಕೀರ್ಗಳನ್ನ ತಗೊಂಡು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ತಾಮ್ರದ ಪಾತ್ರೆ ಖಾಲಿಯಾಗಿತ್ತು. ಒಂದು ದಿನ ಆಯ್ತು, ಆದ್ರೆ ಕೀರ್ ಬಂದಿಲ್ಲ. ಹಳ್ಳಿಯ ಎಲ್ಲಾ ಜನರು ಬೇಸರ ಮಾಡ್ಕೊಂಡ್ರು. ಮತ್ತೆ ಅವರು ಸಾದಾ ಅಡಿಗೆನ ಮಾಡ್ಕೊಂಡ್ರು. ಎಲ್ಲರೂ ಕೂಡ ಹಸುವಿನಿಂದ ಇದ್ರು. ಮತ್ತೆ ಚಂದನ್ ತನ್ನ ಪಾತ್ರೆಯಲ್ಲಿಟ್ಟಿರುವಂತ ಕೀರನ್ನ ನೋಡ್ತಾನೆ. ಏ ಭಗವಂತ, ಇದೇನಾಗೋಯ್ತು? ಇಷ್ಟು ಬೇಗ ಕೀರ್ ಹೇಗೆ ಹಾಳಾಗೋಯ್ತು? ನನಗೇನ್ ಅನಿಸ್ತಿದೆ ಅಂದ್ರೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿರೋ ತರ ಅನಿಸ್ತಿದೆ.
ನಾನು ಮೀರಾಳ ಮಾತನ್ನ ಕೇಳಬೇಕಾಗಿತ್ತು. ಆಗ ಮೀರಾ ಅಲ್ಲಿಗೆ ಬರ್ತಾಳೆ ಮತ್ತೆ ಅವಳು ಜೋರಾಗಿ ಹೇಳ್ತಾಳೆ, ಇವತ್ತಿನವರೆಗೂ ಈ ಹಳ್ಳಿಲಿ ಈ ರೀತಿ ಆಗಿರ್ಲಿಲ್ಲ. ನಿನ್ನ ದುರಾಸೆಯಿಂದ ಬಂದು ಆ ಕೀರನ್ನ ಗದ್ದಿದೀಯ, ಯಾಕಂದ್ರೆ ನಿನ್ನೆ ದಿನ ನೀನ್ ಅದನ್ನ ಮಾರೋದ್ರ ಬಗ್ಗೆ ಮಾತಾಡಿದ್ಯಾ. ಚಂದನ್ಗೆ ತನ್ನ ತಪ್ಪಿನ ಬಗ್ಗೆ ಅರಿವಾಗಿತ್ತು. ಮೀರಾಳ ಮುಂದೆ ಕೈ ಮುಗ್ದು ಕೇಳ್ಕೊತಾನೆ, ನನ್ನ ಕ್ಷಮಿಸು ಮೀರಾ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ಮೀರಾ ಗಂಭೀರವಾಗಿ ಹೇಳ್ತಾಳೆ, ನೋಡು ಇವಾಗ ಏನಾಗಿದೆ. ನಿನ್ನ ದುರಾಸೆಯಿಂದ ಕೀರನ್ನ ಕದ್ಬಿಟ್ಟೆ, ಆದ್ರೆ ಆಮೇಲಿಂದ ಆ ಪಾತ್ರೆಯಲ್ಲಿ ಕೀರೆ ಬರ್ತಾ ಇಲ್ಲ. ನಮ್ಮ ಹಳ್ಳಿ ಯಾರನ್ನು ಕೂಡ ಹಸುವಿನಿಂದ ವಾಪಸ್ ಕಳಿಸ್ತಾ ಇರ್ಲಿಲ್ಲ. ಈ ಪರಂಪರೆ ಈಗ ಬದಲಾಗೋಯ್ತು. ಚಂದನ್ ಕಣ್ಣಿಂದ ನೀರ್ ಬರೋದಕ್ಕೆ ಶುರುವಾಯ್ತು. ಚಂದನ್ ದೀರ್ಘವಾದ ಸ್ವರದಿಂದ ಹೇಳ್ತಾನೆ, ಈ ತಪ್ಪು ನಂದೇ ಮೀರಾ, ಇದನ್ನ ನಾನೇ ಸರಿ ಮಾಡ್ತೀನಿ. ಆದ್ರೆ ನೀನ್ ಇದನ್ ಹೇಗ್ ಸರಿ ಮಾಡ್ತೀಯಾ? ರಾತ್ರಿ ನಾನು ನೋಡ್ದೆ, ಆ ಪಾತ್ರೆಯಿಂದ ಬಣ್ಣ ಬಣ್ಣದ ಬೆಳಕುಗಳು ಬರ್ತಾ ಇತ್ತು. ಇವತ್ ನಾವು ಆ ಪಾತ್ರೆನ ನಾವು ಗಮನಿಸೋಣ. ನಮಗ್ ಗೊತ್ತಿಲ್ದಿರೋದು ಒಂದು ರಹಸ್ಯ ಇದೆ, ನಾವು ಅದನ್ನ ತಿಳ್ಕೋಬೇಕು. ಅದು ಹೇಗಾದ್ರೂ ಮಾಡಿ ನಮ್ ಕಣ್ಮುಂದೆ ಬಂದೇ ಬರುತ್ತೆ. ಅದೇ ರಾತ್ರಿ ಮೀರಾ ಮತ್ತೆ ಚಂದನ್ ಆ ಪಾತ್ರೆಯ ಅಕ್ಕಪಕ್ಕ ಕುತ್ಕೋತಾರೆ. ಅಚಾನಕ್ ಆಗಿ ಆ ಪಾತ್ರೆಯಿಂದ ರಂಗು ರಂಗಿನ ಬೆಳಕು ಹೊರಗಡೆ ಬರುತ್ತೆ. ಹಾಗೆ ಅವರಿಬ್ರು ಅದನ್ನ ನೋಡ್ದಾಗ ಅದ್ರ ಒಳಗಡೆನೆ ಹೊರಟೋಗ್ತಾರೆ. ಅವರು ಕಣ್ಬಿಟ್ಟು ನೋಡ್ದಾಗ ಅವರೊಂದು ಹೊಸ ಪ್ರಪಂಚದಲ್ಲೇ ಇರ್ತಾರೆ. 4 ಕಡೆ ಕೀರಿಂದ ತುಂಬಿರೋ ನದಿಗಳೇ ಕಾಣಿಸ್ತಾ ಇರುತ್ತೆ. ಕಾಜುವಿನ ಮನೆ, ಪಿಸ್ತಾ ಮತ್ತೆ ಬಾದಾಮಿಂದ ಕೂಡಿರೋ ಪಾತ್ರೆಗಳು, ಅಲ್ಲಿನ ಜನರು ಕೂಡ ಮನುಷ್ಯರ ರೂಪದಲ್ಲೇ ಇರ್ತಾರೆ. ಆದ್ರೆ ಅವರ ಮುಖ ಕೀರ್ ತರ, ಹಾಲಿನ ರೂಪ, ಶಾಂತ ಮತ್ತೆ ಸ್ವೀಟ್ ಆಗಿ ಇರ್ತಾರೆ. ಇದು ನಿಜವಾದ ಕೀರಿನ ಹಳ್ಳಿಯಾಗಿತ್ತು. ಚಂದನ್ಗೆ ಶಾಕ್ ಆಗೋಯ್ತು. ಮತ್ತೆ ಅವನು ಆಶ್ಚರ್ಯದಿಂದ ಹೇಳ್ತಾನೆ, ಇದೇನಿದು, ನಾವು ಆ ಪಾತ್ರೆನ ನೋಡ್ತಾ ಇದ್ವಿ, ಮತ್ತೆ ನಾವು ಇದಕ್ಕಿದ್ದಾಗೆ ಇಲ್ಲಿ ಬಂದ್ಬಿಟ್ವಿ. ಇದಂತೂ ನಿಜಕ್ಕೂ ಬೇರೆನೆ ಪ್ರಪಂಚ. ಸ್ವಲ್ಪ ನೋಡು ಮೀರಾ, 4 ಕಡೆ ಕಾಜು ಮತ್ತೆ ಪಿಸ್ತಾನ ಮನೆ ಇದೆ ಕಣೆ. ನೋಡೆ, ಇವ್ರ ಪಾತ್ರೆಗಳು ಕೂಡ ಎಲ್ಲ ಅದ್ರಿಂದಾನೇ ಮಾಡಿದ್ದಾರೆ ಅನ್ಸುತ್ತೆ. ಮತ್ತೆ ಇಲ್ಲಿರೋರ ಮನುಷ್ಯರ ಮುಖ ಕೂಡ ಕೀರ ಹಾಗೆ ಇದೆ, ಹಾಲು ಮುಖ, ಮತ್ತೆ ಅವರು ಹೊಳಿತಾ ಇದ್ದಾರೆ. ಆಗ ಒಬ್ಳು ಸ್ತ್ರೀ ಅವ್ರ ಬಳಿ ಬರ್ತಾಳೆ. ಅವಳ ಕಣ್ಣಲ್ಲಿ ಒಂದು ಯೋಚನೆ ಇತ್ತು. ಆ ಸ್ತ್ರೀ ಸವಾಲ್ ಮಾಡೋ ರೀತಿ ನೋಡ್ತಾಳೆ. ಹಾಗೆ ಅವಳು ಹೇಳ್ತಾಳೆ, ಯಾರು ನೀವಿಬ್ರು? ನಾನು ಈ ಊರಿನ ಹಿರಿಯಳು. ಚಂದನ್ ಕೈ ಮುಗಿತಾನೆ. ಮತ್ತೆ ಎಲ್ಲಾ ವಿಷಯನೂ ಆ ಸ್ತ್ರೀ ಮುಂದೆ ಹೇಳ್ತಾರೆ. ಆ ಸ್ತ್ರೀ ಗಂಭೀರತೆಯಿಂದ ಚಂದನ್ ಮತ್ತೆ ಮೀರಾಳನ್ನ ನೋಡ್ತಾಳೆ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನನ್ನಲ್ಲಿ ದುರಾಸೆ ಹೆಚ್ಚಾಗಿತ್ತು. ನಿಧಾನಕ್ಕೆ ನನಗೆ ಅರ್ಥ ಆಯ್ತು ನಾನು ಎಂತ ಕೆಟ್ಟ ಕೆಲಸ ಮಾಡಿದೆ ಅಂತ. ನನಗಿಷ್ಟ ಇಲ್ಲ ವರ್ಷಗಳ ಪರಂಪರೆನ ನಾಶ ಮಾಡೋದಕ್ಕೆ. ನಮ್ಮ ಹಳ್ಳಿ ದಾನ ಧರ್ಮದಿಂದ ತುಂಬಾನೇ ಹೆಸರುವಾಸಿಯಾಗಿತ್ತು. ಯಾರನ್ನೂ ಕೂಡ ಖಾಲಿ ಹೊಟ್ಟೆಲಿ ಯಾರನ್ನೂ ಕೂಡ ಕಳಿಸ್ತಾ ಇರ್ಲಿಲ್ಲ. ಇವತ್ತು ನಾವಲ್ಲಿ ಹಸ್ಕೊಂಡಿದೀವಿ. ಕೀರ್ ಹಳ್ಳಿಯ ಮುಖ್ಯಸ್ಥೆ ಶಾಂತ ಸ್ವರದಿಂದ ಹೇಳಿದ್ಲು, ನನ್ ಮಾತನ್ನ ಗಮನವಿಟ್ ಕೇಳಿ. ತುಂಬಾ ವರ್ಷದ ಹಿಂದೆ ಕೀರ್ ಹಳ್ಳಿಯ ಒಬ್ಬ ಯುವಕ ನಮ್ಮ ಪ್ರಪಂಚದಲ್ಲಿ ಕಳೆದೋಗಿದ್ದ. ಅವನು ತುಂಬಾ ಹಸ್ಕೊಂಡಿದ್ದ, ಬಲಹೀನನಾಗಿದ್ದ. ಅವನು ಈ ಕೀರ್ ಹಳ್ಳಿಗೆ ಬಂದ. ಹಳ್ಳಿ ಜನರು ಅವನಿಗೆ ಏನನ್ನೂ ಕೇಳಿಲ್ಲ. ಅವರು ಅವನಿಗೆ ಊಟನ ಕೊಟ್ರು, ಹಾಲು, ರೋಟಿ. ಅವ್ರತ್ರ ಏನಿತ್ತೋ ಅದನ್ನೆಲ್ಲ ಕೊಟ್ರು. ಅವನಿಗೆ ಕಣ್ಣಲ್ಲಿ ನೀರ್ ಬಂದು ಅವನು ಹೋಗುವಾಗ ಆ ಊರಿನ ಮಧ್ಯೆ ಒಂದು ದೊಡ್ಡ ತಾಮ್ರದ ಪಾತ್ರೆಯನ್ನ ಇಟ್ಟ. ಮತ್ತೆ ಅವನು ಹೇಳ್ದ, ಇವತ್ತು ನೀವು ನನ್ನ ಹಸಿವನ್ನ ನೀಗ್ಸಿದೀರಾ, ಅದ್ರ ಬದಲಾಗಿ ನಾನು ನನ್ನ ಪ್ರಪಂಚದಿಂದ ಪ್ರತಿದಿನ ಇಲ್ಲಿ ಕೀರ್ ಬರೋ ಹಾಗೆ ಮಾಡ್ತೀನಿ. ಆದ್ರೆ ಒಂದು ಷರತ್ತು, ಅತಿಯಾದ ಆಸೆ ಮಾಡ್ಬಾರ್ದು. ಇಷ್ಟು ಹೇಳಿ ಆ ಸ್ತ್ರೀ ಸುಮ್ನಾಗ್ತಾಳೆ. ಮತ್ತೆ ಅವಳು ಚಂದನ್ನ ಮುಖನ ನೋಡ್ತಾಳೆ. ಚಂದನ್, ನೀನ್ ಆ ಷರತ್ತನ್ನ ಮುರಿದು ಬಿಟ್ಟೆ. ಹಾಗೆ ನೀನು ನಿನ್ ತಪ್ಪನ್ನು ಕೂಡ ಒಪ್ಕೊಂಡ್ಬಿಟ್ಟೆ. ಮೀರಾ ಮತ್ತೆ ಚಂದನ್ ಇಬ್ರು ಕೂಡ ತಮ್ಮ ಕೈ ಮುಗಿತಾರೆ. ಆಯ್ತು, ಈ ಬಾರಿ ನಾನ್ ನಿಮ್ಮನ್ನ ಕ್ಷಮಿಸ್ತೀನಿ. ಆದ್ರೆ ನೆನ್ಪಿರ್ಲಿ, ಕೀರ್ ಉಪಹಾರ, ವ್ಯಾಪಾರ ಅಲ್ಲ. ಮರುಕ್ಷಣ ಅವರಿಬ್ರು ಆ ತಾಮ್ರದ ಅಕ್ಕಪಕ್ಕ ಕುತ್ಕೊಂಡಿದ್ರು. ಬೆಳಕಾಯ್ತು. ಮತ್ತೆ ಆ ತಾಮ್ರದ ಪಾತ್ರೆ ಕೀರಿಂದ ತುಂಬಿಕೊಳ್ತು. ಹಳ್ಳಿಯಲ್ಲಿ ಮತ್ತೆ ಮೊದಲಿನ ಚೈತನ್ಯ ಬಂತು. ಚಂದನ್ ಏನು ಮಾತಾಡದೆ ಆ ಹಳ್ಳಿಯನ್ನ ಬಿಟ್ಟು ಹೊರಟು ಹೋದ. ಒಂದು ಪಾಠ ಕಲ್ತ. ಹಾಗೆ ಕೀರ್ಪುರ್ ಮತ್ತೆ ಕೀರಿನ ಊರಾಯ್ತು.